10 ವರ್ಷದ ರಿಪೋರ್ಟ್ ಕಾರ್ಡ್ ಕೊಟ್ಟಿದ್ದಾರಂತೆ ಪ್ರತಾಪ್ ಸಿಂಹ ಅವರು. ಒಂದು ಕಡೆ ವಿರೋಧ ಇದೆ, ಆಡಳಿತ ವಿರೋಧಿ ಅಲೆ ಇದೆ. ಇದರ ನಡುವೆ ರಿಪೋರ್ಟ್ ಕಾರ್ಡ್ 10 ವರ್ಷದಿಂದ ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸಗಳು ಆಗಿವೆ, ಏನೆಲ್ಲ ಸಂಸದರಾಗಿ ಮಾಡಿದ್ದೀನಿ ಅನ್ನೋದರ ಬಗ್ಗೆ ಒಂದು ರಿಪೋರ್ಟ್ ಕಾರ್ಡ್ ಅನ್ನು ರೆಡಿ ಮಾಡಿದ್ದಾರೆ ಪ್ರತಾಪ್ ಸಿಂಹ ಅವರು. ಅದನ್ನು BS ಯಡಿಯೂರಪ್ಪನವರಿಗೆ ಕೊಟ್ಟಿದ್ದಾರಂತೆ. ಇಲ್ಲಿ ಪ್ರಶ್ನೆ ಏನಂದ್ರೆ, ಒಂದು ಕಡೆ ಆಡಳಿತ ವಿರೋಧಿ ಅಲೆ ಇದ್ರೂ ಕೂಡ ರಿಪೋರ್ಟ್ ಕಾರ್ಡ್ ಅನ್ನು ತಯಾರು ಮಾಡಿ ಸಂಸದರು ಯಡಿಯೂರಪ್ಪನವರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ, ರಿಪೋರ್ಟ್ ಕಾರ್ಡ್ ಅನ್ನು ಕೊಟ್ಟಿದ್ದಾರಂದ್ರೆ ಟಿಕೆಟ್ ಲಾಬಿಯನ್ನ ಏನಾದರೂ ನಡೆಸ್ತಾ ಇದ್ದಾರಾ? ಒಂದು ಕಡೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ JDS ಮೈತ್ರಿ ಆಗಿದೆ. ಈ ಮೈತ್ರಿ ಆಗಿದ್ದ ಬಳಿಕ ಒಂದಿಷ್ಟು ಚರ್ಚೆ ಇತ್ತು. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ JDS ಪಾಲಾಗುತ್ತಾ, ಹೋಗುತ್ತಾ, ಬಿಜೆಪಿ ಇಟ್ಕೊಳ್ಳುತ್ತಾ ಅಥವಾ JDSಗೆ ಬಿಟ್ಕೊಡುತ್ತಾ? ಯಾಕಂದರೆ JDSನಲ್ಲೂ ಕೂಡ ಮೈಸೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ಗೆ ಒಂದಿಷ್ಟು ಮಂದಿ ಲಾಬಿಯನ್ನು ನಡೆಸ್ತಾ ಇದ್ದಾರೆ. JDSನ ಆಕಾಂಕ್ಷಿಗಳು ಕೂಡ ಇರುವಂಥದ್ದು ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ. ಆದರೂ ಟಿಕೆಟ್ ಹಂಚಿಕೆ ಇನ್ನೂ ಕೂಡ ಫೈನಲ್ ಆಗಿಲ್ಲ, ಸೀಟು ಹಂಚಿಕೆ ಫೈನಲ್ ಆಗಿಲ್ಲ. ಆದರೂ ಕೂಡ ಬಿಜೆಪಿ ಒಂದು ವಿಶ್ವಾಸ ಇರುವಂಥದ್ದು ಸಂಸದರ ಬಗ್ಗೆ. ಪ್ರತಾಪ್ ಸಿಂಹ ಅವರಿಗೆ ಒಂದು ವಿಶ್ವಾಸ ಇದೆ. ಅದೇನೆಂದರೆ, ಸೀಟು ಹಂಚಿಕೆ ಅಂತ ಬಂದಾಗ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಬಿಜೆಪಿ ಉಳಿಸ್ಕೊಳ್ಳುತ್ತೆ, ಮತ್ತೆ ನನಗೆ ಟಿಕೆಟ್ ಕೊಡುವ ಸಾಧ್ಯತೆ ಇದೆ ಅಂತ ಸಂಸದರ ವಿಶ್ವಾಸ ಇದೆ. ಆದರೆ ಸ್ಥಳೀಯವಾಗಿ ಇರುವಂಥ ಬಿಜೆಪಿಯ ನಾಯಕರು ಒಂದಿಷ್ಟು ಆರೋಪವನ್ನು ಮಾಡ್ತಾ ಇರುವಂಥದ್ದು ಸಂಸದರ ವಿರುದ್ಧ. ಅವರು ಕಾರ್ಯಕರ್ತರ ಸಂಪರ್ಕಕ್ಕೆ ಸಿಗೋದಿಲ್ಲ, ಮಾತನಾಡ್ತಾರೆ ಮಾಧ್ಯಮದ ಮುಂದೆ ಅಷ್ಟೇನೆ, ಮಾತು ಮತ್ತೆ ಮಾಧ್ಯಮ ಅಷ್ಟಕ್ಕೆ ಸೀಮಿತವಾಗಿಬಿಟ್ಟಿದ್ದಾರೆ ಅಂತ ಹೇಳ್ತಾ ಇರುವಂಥದ್ದು. ಜೊತೆಗೆ ಈ ಬಾರಿ ಅವರಿಗೆ ಟಿಕೆಟನ್ನು ಕೊಡಬಾರ್ದು, ಒಂದು ವೇಳೆ ಏನಾದರೂ ಟಿಕೆಟ್ ಕೊಟ್ಟರೂ ಕೂಡ ಎಲೆಕ್ಷನ್ನಲ್ಲಿ ಹಿನ್ನಡೆ ಆಗುತ್ತೆ ಅಂತ ಸ್ಥಳೀಯ ನಾಯಕರು ಹೇಳ್ತಾ ಇರುವಂಥದ್ದು. ಮತ್ತೊಂದು ಕಡೆ ಪ್ರತಾಪ್ ಸಿಂಹ ಅವರು ಕಳೆದ 10 ವರ್ಷದಲ್ಲಿ ತಾವು ಮಾಡಿದಂಥ ಸಾಧನೆಗಳ ಬಗ್ಗೆ ರಿಪೋರ್ಟ್ ಕಾರ್ಡನ್ನು ಮಾಡಿಸಿದ್ದಾರೆ. ಅಂದರೆ 10 ವರ್ಷಗಳಲ್ಲಿ ಸಂಸದರಾಗಿ ತಾವು ಏನೆಲ್ಲ ಕೆಲಸಗಳನ್ನು ಕ್ಷೇತ್ರದಲ್ಲಿ ಮಾಡಿಸಿದ್ದಾರೆ, ಯಾವೆಲ್ಲ ಅಭಿವೃದ್ಧಿ ಕೆಲಸಗಳು ಪ್ರಗತಿಯಲ್ಲಿವೆ ಅನ್ನೋದ್ರ ಬಗ್ಗೆ ಒಂದು ರಿಪೋರ್ಟ್ ಕಾರ್ಡನ್ನು ತಯಾರು ಮಾಡಿದ್ದಾರಂತೆ. ಅದನ್ನು BS ಯಡಿಯೂರಪ್ಪನವ್ರ ಕೈಗೆ ಕೊಟ್ಟಿದ್ದಾರೆ. ಈ ಬಗ್ಗೆ ಅವರು ಕೂಡ ಮಾಹಿತಿಯನ್ನು ಹಂಚಿಕೊಂಡಿರುವಂಥದ್ದು. ರಿಪೋರ್ಟ್ ಕಾರ್ಡನ್ನು ಕೊಟ್ಟು ಟಿಕೆಟ್ಗೆ ಲಾಬಿಯನ್ನು ನಡೆಸಿದ್ರಾ ಅನ್ನುವ ಪ್ರಶ್ನೆ ಇರುವಂಥದ್ದು ಪ್ರತಾಪ್ ಸಿಂಹ ಅವರು. ಕಾಂಗ್ರೆಸ್ನಲ್ಲೂ ಕೂಡ ಈ ಬಾರಿ ಶತಾಯ ಗತಾಯ ಹಾಲಿ ಸಂಸದರನ್ನು ಸೋಲಿಸಬೇಕು ಅಂತ ಒಂದಿಷ್ಟು ಪ್ರಯತ್ನಗಳು ನಡೀತಾ ಇರುವಂಥದ್ದು. ಆದರೆ ಟಿಕೆಟ್ ಯಾರಿಗೆ, ಕಾಂಗ್ರೆಸ್ನ ಟಿಕೆಟ್ ಯಾರಿಗೆ ಅನ್ನುವ ಪ್ರಶ್ನೆ ಇದೆ. ಇದರ ನಡುವೆ ಹಾಲಿ ಸಂಸದರಾಗಿರುವಂಥ ಪ್ರತಾಪ್ ಸಿಂಹ ಅವರು ಕೂಡ ಒಂದಿಷ್ಟು ಲಾಬಿಯನ್ನು ನಡೆಸ್ತಾ ಇದ್ದಾರೆ.